ವಾಣಿ ಲೇ ವಾಣಿ, ಬೇಗನೆ ಬಾರೆ, ಡ್ಯೂಟಿಗೆ ಲೇಟ್ ಆಯ್ತು. ಅನ್ನೇರಿ ಸ್ವಲ್ಪ ತಾಳಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಯಾಕೆ ವಾಣಿ, ಡ್ಯೂಟಿಗೆ ಹೋಗಲು ಲೇಟ್ ಆಗುತ್ತದೆ, ಅದಕ್ಕಾಗಿ ಅವಸರ ಮಾಡುತ್ತಿರಬೇ. ನೋಡಿ, ಸ್ವಲ್ಪ ತಡೆದುಕೊಳ್ಳಿ. ಅಲ್ಲ ರೀ, ಸೂರ್ಯ ಉದಯಿಸಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಅವಸರದಿಂದ ಹೋಗೋದು ಸರಿಯಲ್ಲ ರೀ. ವಾಣಿ, ಮೊದಲನೇ ದಿನ ಡ್ಯೂಟಿಗೆ ಹಾಜರಾಗುತ್ತಿರಬೇ, ಅದಕ್ಕಾಗಿ ಅವಸರ ಮಾಡುತ್ತಿರಬೇ. ಹಾಗಾದ್ರೆ ಸ್ವಲ್ಪ ತಾಳಿ, ನಾನೇ ನಿಮಗೆ ಶರ್ಟ್ ಹಾಕ್ತೀನಿ. ನೋಡಿ ಸ್ವಾಮಿ, ಸಮಾಜ ಸೇವೆ ಮಾಡುವುದು ನಿಮ್ಮ ಕರ್ತವ್ಯ. ಆದರೆ ಸತಿಯಾದ ನಾನು ಪತಿಯ ಸೇವೆ ಮಾಡುವುದು ನನ್ನ ಕರ್ತವ್ಯ. ವಾಣಿ, ನೀನು ನನ್ನ ಬಾಳಿಗೆ ಬಂದ ರಾಣಿ. ಈ ನಿನ್ನ ರಾಜನಿಗೆ ನಿನ್ನ ಅಮರವಾಣಿದ ಸುರಿಸು ಸರಿಗೆ ಮದ ಸುಮಧುರ ಹೊರಹೊಮ್ಮಲಿ. ಆಗಲಿ ಸಾಹೇಬ್ರೆ, ನಿಮ್ಮ ಆದೇಶವನ್ನು ಪಾಲಿಸುವುದೇ ನನ್ನ ಕೆಲಸ. ಬನ್ನಿ ಹೀಗೆ. ಬಾಳಂಚಿನ ಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಮುತ್ತನು ಕಡಲಾಲೆಯನು ನಿನಗೆ ತರುವೆ ನಾನು, ಸೇರಿ ನಿನ್ನನು ಮುತ್ತಲ್ಲಿ ಮನೆಯ ಕಟ್ಟುವೆನು, ಮುಗುಳ ಮಿಂಚಲಿ ಕುಂಗುರಿಸಿ ದೀಪ ಹಚ್ಚುವೆನು. ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ, ಚಂದ್ರನ ಗಮನ, ಭೂತಾಯಿಯರು ಸುಧಾನ, ನಮ್ಮಿಬ್ಬರ ಈ ಮಿಲನ, ಬಾಡಿಂಚಿನ ಸದಾನ.
ನನಗೆ ನಿನಗೆ ಜೀವನ ನಗುತ್ತಲಿದೆ. ನಿನ್ನನ್ನು ಕಾಣಲು ಕಲಿತಿಲ್ಲ. ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯರು ಪ್ರಧಾನ, ನಮ್ಮಿಬ್ಬರ ಈ ವಿಲನ, ಬಾಳಂತಿನ ಹೊಸಗಾನ. ನೀ ನನಗೆ ನಿನಗೆ ಜೀವನ ನಗುತ್ತಲಿದೆ. ನಾಳೆ ಬೆಳಗಾವಿ ಗಡಿಯ ವಿವಾದ ಬಗ್ಗೆ ಗಲಭೆ ಆಗುವ ಸಂಭವವಿದೆ. ಅದಕ್ಕಾಗಿ ನಾನು ಬೇಗನೆ ಹೋಗಲೇಬೇಕು ವಾಣಿ. ಸ್ವಾಮಿ, ನಿಮ್ಮ ಗಡಿ ವಿವಾದ ಮೊದಲಿನಿಂದಲೂ ನಡೆದು ಹೊತ್ತಿ ಉರಿತಿದೆ ಸ್ವಾಮಿ. ಆದರೆ ಇದರಲ್ಲಿ ಎಷ್ಟೋ ಅಧಿಕಾರಿಗಳು ಸತ್ತು ಸ್ವರ್ಗ ಸೇರಿದ್ದಾರೆ. ಆದರೆ ನೀವು ಕೂಡ ಹುಚ್ಚಿ, ನಾನು ಕೂಡ ಅವರಿಂದ ಸತ್ತು ಹೋಗುತ್ತೇನೆಂದು ತಿಳಿದುಕೊಂಡ್ರವಯ್ಯ. ಸ್ವಾಮಿ, ಬಿಡ್ತು ಅನ್ನಿ. ದಯವಿಟ್ಟು ನೀವು ಈ ರೀತಿ ನುಡಿಯಬೇಡಿ. ನೋಡಿ, ಮೊದಲೇ ನೀವು ಮುಂಗೋಪಿಗಳು. ನೋಡಿ, ಅಲ್ಲಿ ಗಲಾಟೆ ನಡೆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರುವುದು ಉತ್ತಮ ರೀ. ಸಾಕು ನಿಲ್ಲಿಸಿದ ಶಬ್ದವನ್ನು. ದಕ್ಷ ಪೊಲೀಸ್ ಅಧಿಕಾರಿಗಳಾದ SP ಸಾಂಗ್ಲಿಯನ್, SP ಶಂಕರ ಬದಿರಿ ಅವರಂತ ಆಗದಿದ್ದರೆ ನನ್ನ SCP ಅಜಯ್ ಕುಮಾರನ ಅಲ್ಲ. ಸ್ವಾಮಿ, ಅವರ ವಿಷಯದಲ್ಲಿ ತಲೆ ಹಾಕಿದವರನ್ನು ಸುಮ್ಮನೆ ಬಿಟ್ಟವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಆದರೆ ಅವರ ವಿಷಯದಲ್ಲಿ ನೀವು ಸುಮ್ಮನೆ ಇರುವುದೇ ಒಳ್ಳೆಯದು ರೀ. ವಾಣಿ, ಏನು ಮಾತಾಡುತ್ತವೆ? ನನ್ನ ನರನಾಡಿಗಳಲ್ಲಿ ಹರಿತಿರುವ ರಕ್ತ ಹೇಡಿಗಳ ರಕ್ತವಲ್ಲ. ಅಂತಕರನ್ನ ಹತ್ತಿರ ಸುಳಿದರೆ ಅವರನ್ನು ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಸ್ಪೆಷಾಲಿಟಿ ರೀ. ನೀವು ಪೊಲೀಸ್ ಕೆಲಸ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ರೀ. ಪೊಲೀಸ್ ಅಧಿಕಾರಿಗೆ ಯಾವ ಹೊತ್ತಿನಲ್ಲಿ ಏನಾಗುತ್ತಿದೆ ಅಂತ ನನಗೆ ತುಂಬಾ ಭಯ ಕಾಡುತ್ತಿದೆ ರೀ. ವಾಣಿ, ಭಯ ಎಂಬ ಶಬ್ದವನ್ನು ಬಾಲಕನಿದ್ದಾಗಲೇ ಬಹು ದೂರ ಬಿಟ್ಟು ಬಂದಿದ್ದೆ. ನನ್ನಿಂದ ಅದಕ್ಕೋಸ್ಕರ ಕಾಕಿ ಬಟ್ಟೆಯನ್ನು ತೊಟ್ಟು ಕಾಲಲ್ಲಿ ಬೂಟನ್ನು ಬೆಟ್ಟಿ ಈ ಸೃಷ್ಟಿಯಲ್ಲಿ ಪೊಲೀಸ್ ಟೈಗರ್ ಎಂದು ಬಿರುದು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸ್ವಾಮಿ, ನಿಮ್ಮ ದಕ್ಷ ಅಧಿಕಾರಿಗಳು ಪೊಲೀಸರು ದಿಟ್ಟ ಹೆಜ್ಜೆ ಇಟ್ಟು ಅವರನ್ನು ಬಂಧಿಸಲು ಹೋದಾಗ ಅವರ ಕಪಿಮುಷ್ಟಿಗೆ ಸಿಲುಕಿ ಅವರು ಕೊಡುವ ಗುಂಡೇಟಿಗೆ ನಿಮ್ಮ ಘಟವೇ ಉರಿದು ಹೋಗುತ್ತದೆ. ಆ ಘಟವನ್ನು ತೆಗೆಯುತ್ತಾರೆ ಆ ದುಷ್ಟ ರಾಕ್ಷಸರು. ಯಾತ್ರ ಭಾಷೆ ಮುಂದಕ್ಕೆ. ವಾಣಿ, ಭಯ ಎಂಬ ಶಬ್ದವನ್ನು ವಾಣಿ, ಭಯ ಎಂಬ ಶಬ್ದವನ್ನು ನಡೆಯಲ್ಲ ವಾಣಿ ದೇಶದಲ್ಲಿ. ನೋಡಿ ಸ್ವಾಮಿ, ಸತಿಯು ತನ್ನ ಪತಿಗೆ ಸಿಂಧೂರ ಇಟ್ಟ ತಕ್ಷಣ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಸಿಂಧೂರವನ್ನೇ ಕಳೆದುಕೊಂಡಿದ್ದಾರೆ ಸ್ವಾಮಿ ಈ ಸಮಾಜದಲ್ಲಿ. ವಾಣಿ, ಸಮರಕ್ಕೆ ಸಿದ್ಧವಾಗಿ ಸಾಗಿದರೆ ಅವರ ಹಣ್ಣಿಗೆ ಸಿಂಧೂರ ತಿಲಕವನ್ನಿಟ್ಟು ಹಾರೈಸಿ ಕಳಿಸಿಕೊಡು. ಅವರ ಹಣ್ಣಿಗೆ ಸಿಂಧೂರ ತಿಲಕವನ್ನಿಟ್ಟು ಓರ್ವ ಪೊಲೀಸ್ ಅಧಿಕಾರಿಗಳಾದ ಸಮರಕ್ಕೆ ಸಿದ್ಧವಾಗಿ ಸಾಗಿದರೆ ಅವರ ಹಣ್ಣಿಗೆ ಸಿಂಧೂರ ತಿಲಕವನ್ನಿಟ್ಟು ಸಮರದಲ್ಲಿ ನನ್ನ ಪತಿ ಸೂರ ಸರ್ದಾರನಾಗಲೆಂದು ಹಾರೈಸಿ ಕಳಿಸಿಕೊಡುವುದು ಹೇಗೆ ಸತ್ಯ ಸೋದೆ. ಸ್ವಾಮಿ,
ದೇಶಕ್ಕಾಗಿ ಹೋರಾಡಿ ಮಾಡಿದವರಿಗೆ ಹುತಾತ್ಮರು ಅಂತ ಬಿರುದು ಕೊಟ್ಟು ತಮ್ಮ ಕೆಲಸ ಮುಗಿಯಿತು ಅಂತ ತೊಳೆದುಕೊಂಡಿದ್ದಾರೆ ಈ ಇಂದ್ರ ಹುಚ್ಚು ಸರ್ಕಾರ ಅಂದಾಗ ನೀವು ಈ ಸರ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡರಿ. ತಲೆ ಕೆಡಿಸ್ಕೊಳ್ಳುವುದು ಬೇಡ. ಆ ಹುತಾತ್ಮರ ಸತಿ ಹಾಗೂ ಮಗು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದನ್ನು ನೋಡಿ ಯಾವಾಗ ತಿಳಿದುಕೊಳ್ತಿದ್ದೀರಿ? ಯಾವಾಗ ಅರ್ಥೈಸಿಕೊಳ್ತಿದೆ ಈ ಸಮಾಜ? ಏ ವಾಣಿ, ಈ ಸಮಾಜದ ಹಿತರಕ್ಷಣೆಗಾಗಿ ಸತ್ತರೆ ಭಾರತದ ಭೂಪಟದಲ್ಲಿ ಹುತಾತ್ಮನ ಚರಿತ್ರೆಯಲ್ಲಿ ಅಜರಾಮರಗಿ ಉಳಿಯುತ್ತದೆ ಈ ದೇಶದಲ್ಲಿ. ಹೋಗ್ಲಿ ಬಿಡಿ. ನೀವು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ತಿರೋ ಅಥವಾ ಸ್ಟೇಷನ್ಗೆ ತರಬೇಕು? ಬೇಡ ವಾಣಿ, ನಾನೇ ಮನೆಗೆ ಬರುತ್ತೇನೆ. ಯಾಕಂದರೆ ಇಲ್ಲಿ ಪುಂಡ ಪೋಗರಿಗೆ ಹಾವಳಿ ಜಾಸ್ತಿ ಇದೆ. ನಿಮ್ಮಂಥ ಪುಂಡ ಪೊಲೀಸರು ನನ್ನ ಜೊತೆಯಲ್ಲಿರುವಾಗ ಯಾವ ಪುಂಡರು ನಮ್ಮ ಮನೆಗೆ ಪ್ರವೇಶ ಮಾಡೋದಿಲ್ಲ ರೀ. ಆಯ್ತು ವಾಣಿ, ನಾನು ಸ್ಟೇಷನ್ಗೆ ಹೋಗುವ ಮುನ್ನ ನಿನ್ನ ಅಮರವಾದ ಧ್ವನಿಯಿಂದ ಒಂದು ಗೀತನ ಹಾಡಬಾರದೆ? ದೊರೆಗಳ ಮಾತು ಮೀರುವುದುಂಟೆ? ಬನ್ನಿ ಹೀಗೆ.